ಇವಾಗ ಎಲ್ಲರಿಗೂ ಲೈಫಲ್ಲಿ ದುಡ್ಡು ಮಾಡ್ಬೇಕಂತ ಆಸೆ ಇದೆ. ಈ ನಮ್ಮ ಹತ್ರ ಕಮ್ಮಿ ದುಡ್ಡು ಇರೋದ್ರಿಂದ ನಾವೇನ್ ಮಾಡ್ತೀವಿ, ಜಾಸ್ತಿ ರಿಟರ್ನ್ ತೆಗಿಬೇಕಂತ ಆಸೆ ಪಡ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಜಾಸ್ತಿ ರಿಟರ್ನ್ ತೆಗಿಬೇಕು ಅಂತ ಹೋಗ್ತೀವಿ. ಅವಾಗ ನಾವು ಈ ತರ ಪೆನ್ನಿ ಸ್ಟಾಕ್ಸ್ ಗಳಲ್ಲಿ ಹೋಗಿ ಸಿಗಾಕೊಂಡ್ಬಿಡ್ತೀವಿ. ಪೆನ್ನಿ ಸ್ಟಾಕ್ಸ್ ಅಂದ್ರೇನೆ ಚಿಲ್ಡ್ರೆ ಸ್ಟಾಕ್ಸ್ ಅಂತ. ನಮ್ಮ ಇಂಡಿಯಾದಲ್ಲಿ ಅದನ್ನ ಚಿಲ್ಡ್ರೆ ಅಂತಾರೆ, ಅಮೆರಿಕಾದಲ್ಲಿ ಇದನ್ನ ಪೆನ್ನಿ ಅಂತಾರೆ. ಯಾವ್ದನ್ನ ಶೇರ್ 500-1000 ರೂಪಾಯಿ ಇದ್ರೆ ಅದನ್ನ ಬಿಟ್ಟೇ ಬಿಡ್ತೀವಿ. ಯಾವ್ದನ್ನ ಶೇರು 100 ರೂಪಾಯಿಗಿನ್ನ ಕೆಳಗಿದ್ರೆ ಅಂತ ಶೇರ್ನ ಹುಡುಕ್ತಿರ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ. ಶೇರ್ ಪ್ರೈಸ್ ಕಮ್ಮಿ ಇದ್ರೆ ಮುಂದೆ ಒಂದ್ ದಿವಸ ಈ ಶೇರ್ ಜಾಸ್ತಿ ಮೇಲ್ ಹೋಗುತ್ತೆ ಅಂತ. ಶೇರ್ ಪ್ರೈಸ್ ಜಾಸ್ತಿ ಇದ್ರೆ ಆ ಶೇರ್ ಅಷ್ಟೊಂದು ಮೇಲ್ ಹೋಗಲ್ಲ ಅಂತ. ನೀವು ಯಾವತ್ತು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದೊಂದು ವಿಷಯ ತಿಳ್ಕೊಂಡ್ಲೇಬೇಕು. ಈ ವಿಚಾರದಿಂದನೇ ಶೇರ್ ಪ್ರೈಸ್ ಜಾಸ್ತಿ ಮೇಲ್ ಹೋಗುತ್ತಾ ಜಾಸ್ತಿ ಕೆಳಗೆ ಬರುತ್ತಾ ಅಂತ ಗೊತ್ತಾಗುತ್ತೆ ಹೊರತು ಶೇರ್ ಪ್ರೈಸ್ ಇಂದ ಅಲ್ಲ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ MRF ಶೇರು ಯಾಕೆ 1,50,000 ರೂಪಾಯಿ ಇದೆ? ಅದೇ ಬೇರೆ ಯಾವ ಶೇರ್ ಕೂಡ ಇಷ್ಟೊಂದು ರೇಟ್ ಇಲ್ಲ. ಆಮೇಲೆ ನಾವು ಮೋಸ್ಟ್ ಆಫ್ ದಿ ಜನ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ, ಯಾವ್ದನ್ನ ಶೇರ್ 500-1000 ರೂಪಾಯಿ ಇದ್ರೆ ಅದನ್ನ ಬಿಟ್ಟೇ ಬಿಡ್ತೀವಿ. ಯಾವ್ದನ್ನ ಶೇರು 100 ರೂಪಾಯಿಗಿನ್ನ ಕೆಳಗಿದ್ರೆ ಅಂತ ಶೇರ್ನೇ ಹುಡುಕ್ತಿರ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ. ಶೇರ್ ಪ್ರೈಸ್ ಕಮ್ಮಿ ಇದ್ರೆ ಮುಂದೆ ಒಂದ್ ದಿವಸ ಈ ಶೇರ್ ಜಾಸ್ತಿ ಮೇಲ್ ಹೋಗುತ್ತೆ ಅಂತ. ಶೇರ್ ಪ್ರೈಸ್ ಜಾಸ್ತಿ ಇದ್ರೆ ಆ ಶೇರ್ ಅಷ್ಟೊಂದು ಮೇಲ್ ಹೋಗಲ್ಲ ಅಂತ. ಇದೇ ರೀತಿನೇ ತುಂಬಾ ಜನ ಥಿಂಕ್ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿ ಕೆಳಗಿರೋ ಶೇರ್ಸ್ಗಳನ್ನ ಜಾಸ್ತಿ ಹುಡುಕ್ತಾ ಇರ್ತಾರೆ. ಅದಕ್ಕೇನೆ ನೀವು ಯಾವುದೇ ಬ್ರೋಕರ್ ಪ್ಲಾಟ್ಫಾರ್ಮ್ ಅಲ್ಲಾದ್ರೂ ನೋಡಿ, ಹೈಯೆಸ್ಟ್ ಬಾಟ್ ಶೇರ್ಸ್ ಟುಡೇ ಅಂತ ಯಾವ್ದನ್ನ ತೋರಿಸಿದ್ರೆ ಅದು ಎಸ್ ಬ್ಯಾಂಕ್ ಇಲ್ಲ ಐಡಿಯಾನೇ ಇರುತ್ತೆ. ಯಾಕಂದ್ರೆ ಅವೆರಡು ಪ್ರೈಸ್ 20 ರೂಪಾಯಿಗಿನ್ನ ಕೆಳಗಿದೆ. ಅದಕ್ಕೆ ಅದನ್ನ ತುಂಬಾ ಜನ ಬೈ ಮಾಡ್ತಾರೆ. ಈಗ ಎಸ್ ಬ್ಯಾಂಕ್ ಪ್ರೈಸ್ 20 ರೂಪಾಯಿ ಇದೆ, ಸ್ವಲ್ಪ ದಿವಸ ಬಿಟ್ಬಿಟ್ಟು ಅದು 100 ರೂಪಾಯಿ 200 ರೂಪಾಯಿ ಆಗುತ್ತೆ. ಅವಾಗ ನನ್ನ ದುಡ್ಡು 5 ಪಟ್ಟು 10 ಪಟ್ಟು ಆಗುತ್ತೆ ಅಂತ ತುಂಬಾ ಜನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಆಕ್ಚುಲಿ ಇದು ಕಂಪ್ಲೀಟ್ಲಿ ಮೂಢನಂಬಿಕೆ. ನೀವು 1 ರೂಪಾಯಿ ಶೇರು 2 ರೂಪಾಯಿ ಶೇರ್ ನ ಬೈ ಮಾಡೋದು ಸಮೇತ ಮೂಢನಂಬಿಕೆ. ನೀವು ಯಾವತ್ತು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದೊಂದು ವಿಷಯ ತಿಳ್ಕೊಂಡ್ಲೇಬೇಕು. ಈ ವಿಚಾರದಿಂದನೇ ಶೇರ್ ಪ್ರೈಸ್ ಜಾಸ್ತಿ ಮೇಲೆ ಹೋಗುತ್ತಾ ಜಾಸ್ತಿ ಕೆಳಗೆ ಬರುತ್ತಾ ಅಂತ ಗೊತ್ತಾಗುತ್ತೆ ಹೊರತು ಶೇರ್ ಪ್ರೈಸ್ ಇಂದ ಅಲ್ಲ. ಅದೇನು ಅಂದ್ರೆ ಮಾರ್ಕೆಟ್ ಕ್ಯಾಪ್. ಇವಾಗ ಎಲ್ಲರಿಗೂ ಲೈಫ್ ಅಲ್ಲಿ ದುಡ್ಡು ಮಾಡ್ಬೇಕಂತ ಆಸೆ ಇದೆ. ಈ ನಮ್ಮ ಹತ್ರ ಕಮ್ಮಿ ದುಡ್ಡು ಇರೋದ್ರಿಂದ ನಾವೇನ್ ಮಾಡ್ತೀವಿ, ಜಾಸ್ತಿ ರಿಟರ್ನ್ ತೆಗಿಬೇಕಂತ ಆಸೆ ಪಡ್ತೀವಿ. ಜಾಸ್ತಿ ದುಡ್ಡು ಇರೋರು ಏನ್ ಮಾಡ್ತಾರೆ, ಅವ್ರಿಗೆ ಮೀಡಿಯಂ ರಿಟರ್ನ್ ಬಂದ್ರು ಸಾಕು. ಈ ಎಕ್ಸಾಂಪಲ್ ಯಾರ ಹತ್ರ ಏನಾದ್ರು 1 ಕೋಟಿ ರೂಪಾಯಿ ಇದೆ ಅಂದ್ರೆ ಅವರಿಗೆ ವರ್ಷಕ್ಕೆ 10% ರಿಟರ್ನ್ ಬಂದ್ರೆ ಆ ವರ್ಷ ಅವ್ರಿಗೆ 10 ಲಕ್ಷ ಲಾಭ ಬಂದಿರುತ್ತೆ. ಈ ನಮ್ಮ ಹತ್ರ 1 ಲಕ್ಷ ಇದೆ, ನಮ್ಗೆ ಏನಾದ್ರು ವರ್ಷಕ್ಕೆ 10% ರಿಟರ್ನ್ ಬಂದ್ರೆ ಎಷ್ಟಾಗುತ್ತೆ, 10,000 ಬರುತ್ತೆ. ಈ 10,000 ಏನಕ್ಕೂ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಜಾಸ್ತಿ ರಿಟರ್ನ್ ತೆಗಿಬೇಕು ಅಂತ ಹೋಗ್ತೀವಿ. ಅವಾಗ ನಾವು ಈ ತರ ಪೆನ್ನಿ ಸ್ಟಾಕ್ಸ್ ಗಳಲ್ಲಿ ಹೋಗಿ ಸಿಗಾಕೊಂಡ್ಬಿಡ್ತೀವಿ. ಪೆನ್ನಿ ಸ್ಟಾಕ್ಸ್ ಅಂದ್ರೇನೆ ಚಿಲ್ಡ್ರೆ ಸ್ಟಾಕ್ಸ್ ಅಂತ. ನಮ್ಮ ಇಂಡಿಯಾದಲ್ಲಿ ಅದನ್ನ ಚಿಲ್ಡ್ರೆ ಅಂತಾರೆ, ಅಮೆರಿಕಾದಲ್ಲಿ ಇದನ್ನ ಪೆನ್ನಿ ಅಂತಾರೆ. ಅದಕ್ಕೆ ಪೆನ್ನಿ ಅನ್ನೋದು ಫೇಮಸ್ ಆಗಿದೆ. ಯಾವ್ದು ಚಿಲ್ಡ್ರೆ ಲೆಕ್ಕದಲ್ಲಿ ಸಿಗುತ್ತಲ್ವಾ, 20 ರೂಪಾಯಿ 30 ರೂಪಾಯಿ 10 ರೂಪಾಯಿ ಇವೆಲ್ಲನೆಲ್ಲಾನು ಪೆನ್ನಿ ಸ್ಟಾಕ್ಸ್ ಅಂತ ಕರೀತಾರೆ. ಹಂಗಂತ ಈ ಪ್ರೈಸ್ ಅಲ್ಲಿರೋ ಸ್ಟಾಕ್ಸ್ ಗಳೆಲ್ಲ ಖರಾಬ್ ಸ್ಟಾಕ್ಸ್ ಅಲ್ಲ. ಬಟ್ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಗಳು ಖರಾಬ್ ಆಗೇ ಇರ್ತವೆ. ಅದಕ್ಕೆ ನಾವು ಈ ಕಂಪನಿಗಳ ಶೇರ್ ಪ್ರೈಸ್ ನೋಡಿ ಡಿಸೈಡ್ ಮಾಡಬಾರ್ದು, ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಿ ಡಿಸೈಡ್ ಮಾಡಬೇಕು. ಮಾರ್ಕೆಟ್ ಕ್ಯಾಪ್ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಕಂಪನಿ ಇಲ್ಲಿಂದ 10 ಪಟ್ಟು ಆಗುತ್ತಾ, 20 ಪಟ್ಟು ಆಗುತ್ತಾ, 100 ಪಟ್ಟು ಆಗುತ್ತಾ ಅಂತ. ಇದೆಲ್ಲಾನು ಆ ಮಾರ್ಕೆಟ್ ಕ್ಯಾಪ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಿದ್ರೆ ಈ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು? ಮಾರ್ಕೆಟ್ ಕ್ಯಾಪ್ ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಈ ಕಂಪನಿಯ ವರ್ತ್ ಇರುತ್ತಲ್ಲ, ಈಗ ಎಕ್ಸಾಂಪಲ್ ನೀವು ಒಂದು ಮನೆ ತಾಣಕ್ ಹೋಗ್ತೀರಾ, ಈ ಮನೆ ಎಷ್ಟು ಅಂತ ಕೇಳ್ತೀರಾ. ಆ ಮನೆ ಎಷ್ಟು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ 50 ಲಕ್ಷ 1 ಕೋಟಿ ಅಂತ. ಅದೇನ್ ಹೇಳಿ, ಆ ಮನೆಯ ವರ್ತ್. ಅದೇ ರೀತಿ ನೀವು ಒಂದು ಕಾರ್ ತಗೊಳಕ್ ಹೋಗ್ತೀರಾ, ಕಾರ್ ರೇಟ್ ಎಷ್ಟು ಅಂತ ಕೇಳ್ತೀರಾ, ಅವ್ರು ಹೇಳ್ತಾರೆ 5 ಲಕ್ಷ 10 ಲಕ್ಷ ಅಂತ. ಅದು ಆ ಕಾರಿನ ವರ್ತ್. ಅಲ್ಲಿ ಟೈರ್ ಕೂಡ ಇದೆ, ಸ್ಟೇರಿಂಗ್ ಕೂಡ ಇದೆ, ಸೀಟ್ ಕೂಡ ಇದೆ. ನೀವು ಇದೆಷ್ಟು ಅಂತ ಕೇಳಲ್ಲ, ಕಾರ್ ಎಷ್ಟು ಅಂತ ಕೇಳ್ತೀರಾ ಅಲ್ವಾ. ಅದೇ ರೀತಿ ಒಂದು ಕಂಪನಿಯ ವರ್ತ್ ಎಷ್ಟು ಅಂತ ತಿಳ್ಕೊಬೇಕಂದ್ರೆ ನಾವು ಮಾರ್ಕೆಟ್ ಕ್ಯಾಪ್ ನ ನೋಡ್ಬೇಕು. ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಆ ಕಂಪನಿ ಶೇರ್ ಪ್ರೈಸ್ ನೋಡ್ತಿದ್ದೀರಾ. ಶೇರ್ ಪ್ರೈಸ್ ಬಂದ್ಬಿಟ್ಟು ಒಂದು ಶೇರಿನ ಪ್ರೈಸ್. ಇದೇ ರೀತಿ ಈ ಕಂಪನಿಯ ಬೆಲೆ ಎಷ್ಟಕ್ಕೆ ಬಾಳುತ್ತೆ, ನಾಳೆ ಯಾರನ್ನ ಈ ಕಂಪನಿನ ಬೈ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಟ್ಟು ಬೈ ಮಾಡ್ಬೇಕಂತ ಕಂಡಿಡಿಯಕ್ಕೆ ನಾವು ಮಾರ್ಕೆಟ್ ಕ್ಯಾಪ್ ನ ಯೂಸ್ ಮಾಡ್ತೀವಿ. ಈ ಮಾರ್ಕೆಟ್ ಕ್ಯಾಪ್ ನ ಹೆಂಗ್ ಕಂಡಿಡಿಯೋದು ಅಂದ್ರೆ ವೆರಿ ವೆರಿ ಸಿಂಪಲ್. ಇವಾಗ ನಿಮ್ಮ ಹತ್ರ ಒಂದು ಪೋರ್ಟ್ಫೋಲಿಯೋ ಇದೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಶೇರ್ಸ್ ಇದಾವೆ. 100 ಶೇರು ಯಾವ್ದೋ ಒಂದು ಕಂಪನಿದು ಬೈ ಮಾಡಿದೀರಾ. 100 ಶೇರು ಯಾವ್ದೋ ಒಂದು ಕಂಪನಿದು ಬೈ ಮಾಡಿದೀರಾ. ಆ ಕಂಪನಿದು ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ. ಇವಾಗ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿರುತ್ತೆ ಹೇಳಿ, 10,000 ರೂಪಾಯಿ ಇರುತ್ತಲ್ವಾ. ಅದೇನೇನಾದ್ರೂ ನೀವು 200 ಶೇರ್ ಬೈ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿರ್ತಿತ್ತು, 20,000. ಅದೇ ಏನಾದ್ರೂ ನೀವು 1000 ಶೇರ್ ಬೈ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿರ್ತಿತ್ತು, 1 ಲಕ್ಷ. ಇದೇ ರೀತಿನೇ ಕಂಡಿಡಿಯೋದು ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ. ಅಂದ್ರೆ ಆ ಕಂಪನಿ ಹತ್ರ ಟೋಟಲ್ ನಂಬರ್ ಆಫ್ ದ ಶೇರ್ಸ್ ಎಷ್ಟಿದಾವೆ, ಕರೆಂಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಷ್ಟು ನಡೀತಿದೆ ಅಂತ. ಆ ಕಂಪನಿ ನಿಮಗೆ 100 ಶೇರ್ ಕೊಟ್ಟಿದೆ ಅಂದ್ರೆ ಈ ತರ 1000 ಜನಕ್ಕೂ ಕೊಟ್ಟಿರುತ್ತಲ್ವಾ. ಈ ತರ ಎಲ್ಲರ ಹತ್ರ ಟೋಟಲ್ ಎಷ್ಟು ಶೇರ್ಸ್ ಇದಾವೆ, ಆ ಕಂಪನಿ ಇದುವರೆಗೂ ಮಾರ್ಕೆಟಿಗೆ ಬಿಟ್ಟಿರೋದು ಎಷ್ಟು ಶೇರು, ಅದನ್ನ ಇಂಟು ಮಾಡಬೇಕು. ಯಾವುದಕ್ಕೆ ಅಂದ್ರೆ ಇವಾಗ ಕಂಪನಿಯ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ, ಶೇರ್ ಪ್ರೈಸ್ ಎಷ್ಟಿದೆಯೋ ಅಷ್ಟಕ್ಕೆ. ಎಕ್ಸಾಂಪಲ್ ತಗೊಳ್ಳಿ, ಈಗ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಒಂದು ಕಂಪನಿ ಇದೆ. ಈ ಕಂಪನಿ ಹತ್ರ ಟೋಟಲ್ 1000 ಶೇರ್ಸ್ ಇದಾವೆ. ಈ ಕಂಪನಿ ಹತ್ರ ಟೋಟಲ್ ಈ ಕಂಪನಿ ಏನ್ ಮಾಡಿದೆ, ಎಲ್ಲರಿಗೂ 10 ಶೇರ್ 20 ಶೇರ್ ಈ ತರ ಕೊಟ್ಟಿದೆ. ಟೋಟಲ್ ಈ ಕಂಪನಿ ಹತ್ರ 1000 ಶೇರ್ ಇದಾವೆ.
ಇದಾವೆ. ಒಂದು ಶೇರ್ ನ ಬೆಲೆ 100 ರೂಪಾಯಿ ಇದೆ. ಇವಾಗ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಎಷ್ಟೈತೆ ಹೇಳಿ? 1 ಲಕ್ಷ ರೂಪಾಯಿ. ಇದೇ ಮಾರ್ಕೆಟ್ ಕ್ಯಾಪ್ ಅಂತ ಕರೀತಾರೆ. ಇವಾಗ ನೀವು ಕೇಳ್ಬೋದು, ಗುರು ಇದನ್ನೆಲ್ಲ ಯಾವನ್ನು ಲೆಕ್ಕ ಮಾಡ್ಕೊಂಡು ಕೂತ್ಕೊಂತಾರ ಗುರು, ನನ್ಗೇನ್ ಗೊತ್ತಿರುತ್ತೆ ಈ ಕಂಪ್ನಿ ಹತ್ರ ಇಷ್ಟೇ ಶೇರ್ ಪ್ರೈಸ್ ಇದೆ, ಇಷ್ಟೇ ಇದಿದೆ ಅಂತ. ಇದೆಲ್ಲ ಯಾಕೆ ಲೆಕ್ಕ ಮಾಡಬೇಕು? ಡೈರೆಕ್ಟ್ ಆಗಿ ಒಂದು ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಇಷ್ಟೇ ಇರುತ್ತೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಬಿಡು ಅಂತ. ಆಕ್ಚುಲಿ ಇದೆಲ್ಲ ಏನಕ್ಕೆ ಹೇಳೋದಂದ್ರೆ ನೀವು ನೀಟಾಗಿ ಅರ್ಥ ಮಾಡ್ಕೊಳಕ್ಕೆ. ಬಿಕಾಸ್ ನೀವು ಫಾರ್ಮುಲಾ ಸಮೇತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಡೈರೆಕ್ಟ್ ನಿಮಗೆ ಟೀ ಕೇಳಿದ್ರೆ ಟೀ ಕೊಟ್ವಿ, ಬಟ್ ನೀವು ಟೀ ಹೆಂಗ್ ಬಂತು ಅಂತ ಯೋಚನೆ ಮಾಡ್ಲಿಲ್ಲದ್ರೆ ನಾಳೆ ಆ ಟೀ ನಲ್ಲಿ ಏನ್ ಬೇಕಿರೋ ಹಾಕಿ ಕೊಟ್ಟರು ಕುಡಿತೀರಾ, ನೀವು ಬೇಗ ಮೋಸ ಹೋಗ್ತೀರಾ. ಆಮೇಲೆ ಯಾವತ್ತೇ ಯಾವುದೇ ವಿಷಯ ಕಲ್ತ್ರು ಕೂಡ ಡೀಪ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ನಾವು ಈ ಚಾನಲ್ ಮಾಡ್ತಿರೋ ಉದ್ದೇಶನೇ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ. ಯಾಕಂದ್ರೆ ನಾಳೆ ಒಂದ್ ದಿವಸ ನೀವು ಹೋಗಿ NISM ಎಕ್ಸಾಮ್ ಬರಿಬಹುದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋರ್ಸ್ ತಗೊಳೋದಿರ್ಬೋದು, ಏನೇ ಮಾಡಿದ್ರು ಕೂಡ ಈ ಕೆರಿಯರ್ ಬಿಲ್ಡ್ ಮಾಡೋದಿದ್ರು ಕೂಡ ಇದು ಹೆಲ್ಪ್ ಆಗಬೇಕು. ಅದಕ್ಕೆ ನಾವು ಇದನ್ನ ಸಪರೇಟ್ ಒಂದು ಪ್ಲೇ ಲಿಸ್ಟ್ ತರನೇ ಮಾಡ್ತಿರೋದು, ಸಪರೇಟ್ ವಿಡಿಯೋನೇ ಮಾಡ್ತಿರೋದು. ಓಕೆ, ನಿಮ್ಗೆ ಇವಾಗ ಗೊತ್ತಾಯ್ತಲ್ವಾ ಹೆಂಗೆ ಏನು ಅಂತ, ಒಂದು ಕಂಪ್ನಿಯ ಶೇರ್ ಪ್ರೈಸ್ ನ ಹೆಂಗ್ ಕಂಡಿಡಿಯೋದಂತ. ಇವಾಗ ನಾವು ಡೈರೆಕ್ಟ್ಲಿ ಒಂದು ಕಂಪ್ನಿ ಶೇರ್ ಪ್ರೈಸ್ ಎಷ್ಟಿರುತ್ತೆ ಹೆಂಗಿರುತ್ತೆ ಅಂತ ಕಂಡಿಡಿಯೋಣ. ಈಸಿಯೆಸ್ಟ್ ಮೆಥಡ್ ಅಂದ್ರೆ ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಗೂಗಲ್ ಹೋಗಿ ಸರ್ಚ್ ಮಾಡಿ MRF ಶೇರ್ ಪ್ರೈಸ್. MRF ಶೇರ್ ಪ್ರೈಸ್ ಬಂತು 1,48,000. ಅದ್ರ ಕೆಳಗಡೆನೆ ಮಾರ್ಕೆಟ್ ಕ್ಯಾಪ್ ಅಂತ ಇದೆ. ಇದು ಫುಲ್ ಫಾರ್ಮ್ ಅಲ್ಲಿ ಇಲ್ಲ, MKT ಕ್ಯಾಪ್ ಅಂತ ಇದೆ. ಇದು 62.87K ಇದೆಯಲ್ಲ, ಅಂದರೆ ಕೋಟಿ. ಇದು 62,877 ಕೋಟಿ. ಇದರಲ್ಲಿ ನಿಮಗೆ ಸಿಂಪಲಾಗಿ ಗೊತ್ತಾಗ್ಬಿಡುತ್ತೆ. ಇನ್ನೂ ಈಸಿಯಾಗಿ ಬೇಕಂದರೆ ನೀವು screener.in ಅಲ್ಲಿ ಹೋಗ್ಬೋದು. screener.in ಅಲ್ಲಿ ಹೋಗ್ಬಿಟ್ಟು MRF ಅಂತ ಸರ್ಚ್ ಮಾಡಿದ್ರೆ ನಿಮಗೆ MRFದು ಇದು ಬಂದ್ಬಿಡುತ್ತೆ ಪೂರ್ತಿ. ಇಲ್ಲಿ ನೋಡಿ, MRFದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 62,522. ಇದು ಹೆಂಗ್ ಬಂತು 62,522? MRF ಹತ್ರ ಟೋಟಲ್ಲು 42 ಲಕ್ಷ ಶೇರ್ ಇದೆ. ಓಕೆ, ಇಲ್ಲಿ ಸ್ಕ್ರೀನರಲ್ಲಿ ಇಲ್ಲಿ ಏನೇ ತೋರಿಸಿದ್ರು ಕೂಡ 0.42 ಅಂತ ತೋರಿಸ್ತಾರೆ. ನೀವು ಬೇಕಾದ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಂಬರ್ ಆಫ್ ದ ಶೇರ್ಸ್ ಅಂತ ಹೊಡೆದ್ರೆ, ನಂಬರ್ ಆಫ್ ದ ಈಕ್ವಿಟಿ ಶೇರ್ಸ್ ಅಂತ ಹೊಡೆದ್ರೆ ಇಲ್ಲಿ ಆ್ಯಡ್ ಆಗುತ್ತೆ ಅದು. ಓಕೆ, ಲಾಗಿನ್ ಆಗಬೇಕು. ಲಾಗಿನ್ ಆದರೆ ಆ್ಯಡ್ ಆಗುತ್ತೆ. ಟೋಟಲ್ 42 ಲಕ್ಷ ಶೇರ್ ಇದಾವೆ. ಇವಾಗ ಶೇರ್ ಪ್ರೈಸ್ ಎಷ್ಟಿದೆ? 1,42,000 ಇದೆ. 42 ಲಕ್ಷ ಇಂಟು 1,42,000 ಮಾಡಿ ನಿಮ್ಗೆ ಇದು ಬರುತ್ತೆ 62,522. ನಾಳೆ ಏನಾದರೂ ಶೇರ್ ಪ್ರೈಸ್ ಕೆಳಗೆ ಬಂದರೆ ಮಾರ್ಕೆಟ್ ಕ್ಯಾಪು ಕೆಳಗೆ ಬರುತ್ತೆ. ನಾಳೆ ಏನಾದರೂ ಶೇರ್ ಪ್ರೈಸ್ ಮೇಲೆ ಹೋದ್ರೆ ಮಾರ್ಕೆಟ್ ಕ್ಯಾಪು ಮೇಲೆ ಹೋಗುತ್ತೆ. ಇವಾಗ ನೀವು ಇದನ್ನು ನೋಡಿದ್ರಿ, MRFದು 62,000 ಅಂತ. ಓಕೆ, ಈಗ MRFದು ಟೋಟಲ್ ವರ್ತ್, ಕಂಪ್ನಿದು ವರ್ತ್ 62,000 ರೂಪಾಯಿ ಇದೆ. ಈಗ ನಾವು ಎಸ್ ಬ್ಯಾಂಕ್ದು ನೋಡೋಣ. ಎಸ್ ಬ್ಯಾಂಕ್ದು ನೋಡಿ ಎಷ್ಟಿದೆ? ಶೇರ್ ಪ್ರೈಸ್ 22 ಇದೆ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 71,000 ಇದೆ. ನಂಬರ್ ಆಫ್ ದ ಈಕ್ವಿಟಿ ಶೇರ್ ನೋಡಿ ಎಷ್ಟಿದೆ? 3,138 ಕೋಟಿ ಶೇರ್ಸ್ ಇದೆ. ಅದಕ್ಕೇನೆ ಎಸ್ ಬ್ಯಾಂಕ್ ಶೇರ್ ಪ್ರೈಸ್ ಕಮ್ಮಿ ಇದೆ. ಬಟ್ ಎಸ್ ಬ್ಯಾಂಕ್ ಸಣ್ಣ ಕಂಪ್ನಿ ಅಲ್ಲ. ಎಸ್ ಬ್ಯಾಂಕ್ MRF ಗಿನ್ನ ದೊಡ್ಡ ಕಂಪ್ನಿ. ನಾಳೆ ಏನಾದ್ರು ಎಸ್ ಬ್ಯಾಂಕ್ ಶೇರ್ ಪ್ರೈಸ್ 22ರಿಂದ 44 ಆಗ್ಬೇಕಂದ್ರೆ, ಡಬಲ್ ಆಗ್ಬೇಕಂದ್ರೆ ಇಲ್ಲಿ ಇದೆಯಲ್ಲ 71,000 ಕೋಟಿ, ಇದು ಡಬಲ್ ಆಗ್ಬೇಕು. ಅಂದ್ರೆ 1,40,000 ಕೋಟಿ ಆಗ್ಬೇಕು. ಅವಾಗ ಎಸ್ ಬ್ಯಾಂಕ್ ಶೇರ್ ಪ್ರೈಸ್ ಡಬಲ್ ಆಗುತ್ತೆ. ಇವಾಗ ಹೇಳಿ, 62,000 1,20,000 ಆಗೋದು ಈಸಿನಾ? 72,000 ಕೋಟಿ 1,40,000 ಕೋಟಿ ಆಗೋದು ಈಸಿನಾ? ಯಾವ್ದು ಈಸಿ ಕಷ್ಟ ಅಂತಲ್ಲ, ಎರಡು ಸೇಮ್ ಎಫರ್ಟ್ ಅಲ್ಲ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್. ಎಲ್ಲರಿಗೂ ಇನ್ನೊಂದು ಯಾವ್ದು ಫೇವರೇಟ್? ಐಡಿಯಾ, ವೊಡಾಫೋನ್ ಐಡಿಯಾ ಸರ್ಚ್ ಮಾಡಿದ್ರೆ ವೊಡಾಫೋನ್ ಐಡಿಯಾದ ಶೇರ್ ಪ್ರೈಸ್ ಎಷ್ಟಿದೆ ಹೇಳಿ? 10 ರೂಪಾಯಿ 80 ಪೈಸಾ ಇದೆ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 1,16,000 ಕೋಟಿ ಇದೆ. MRF ಗಿನ್ನ ದೊಡ್ಡದು, ಎಸ್ ಬ್ಯಾಂಕ್ ಗಿನ್ನ ದೊಡ್ಡದು, MRF ಗಿನ್ನ 2 ಪಟ್ಟು ದೊಡ್ಡದು. ಇವಾಗ ಹೇಳಿ, ನಿಮ್ದು ವೊಡಾಫೋನ್ ಐಡಿಯಾದಲ್ಲಿ 10 ರೂಪಾಯಿ ಹಾಕಿದಿರಲ್ಲ, ಈ 10 ರೂಪಾಯಿ ನಾಳೆ ಏನಾದ್ರು 100 ರೂಪಾಯಿ ಆಗ್ಬೇಕಂದ್ರೆ ವೊಡಾಫೋನ್ ಐಡಿಯಾ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ವೊಡಾಫೋನ್ ಐಡಿಯಾದು 10 ಲಕ್ಷ ಕೋಟಿ ಆಗ್ಬೇಕು. ಅವಾಗಲೇ ವೊಡಾಫೋನ್ ನೀವು ಇನ್ವೆಸ್ಟ್ ಮಾಡೋದು 10 ರೂಪಾಯಿ 100 ರೂಪಾಯಿ ಆಗುತ್ತೆ. ಭಾರತೀಯ ಏರ್ಟೆಲ್ ಎಷ್ಟಿದೆ ಗೊತ್ತಾ ಮಾರ್ಕೆಟ್ ಕ್ಯಾಪ್? ಅಂದ್ರೆ ಏರ್ಟೆಲ್ದು 12 ಲಕ್ಷ ಕೋಟಿ ಇದೆ. ಅಂದ್ರೆ ವೊಡಾಫೋನ್ ನಾಳೆ ಏರ್ಟೆಲ್ ನ ಬೀಟ್ ಮಾಡಬೇಕು, ಏರ್ಟೆಲ್ ಲೆವೆಲ್ಗೆ ಬರಬೇಕು. ಅವಾಗ ವೊಡಾಫೋನ್ದು ಮಾರ್ಕೆಟ್ ಕ್ಯಾಪ್ ಆಗುತ್ತೆ 10 ಲಕ್ಷ ಕೋಟಿ. ನಿಮ್ಗೆ ಅನ್ಸುತ್ತಾ ಐಡಿಯಾ ಏರ್ಟೆಲ್ ನ ಬೀಟ್ ಮಾಡುತ್ತೆ ಅಂತ? ಮಿರಾಕಲ್ ಆಗ್ಬೋದು, ಮ್ಯಾಜಿಕ್ ಆಗ್ಬೋದು, ಅಂದ್ರೆ 1% ಅಷ್ಟೇ ಅಲ್ವಾ ಅದು? 99% ಆ ರೀತಿ ಆಗಕ್ಕಾಗತ್ತಾ? ಬಟ್ ಸ್ಟಿಲ್ ಯಾಕೆ ಜನ ಹೋಗಿ ಪೆನಿ ಸ್ಟಾಕ್ಸ್ ನ ಬೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇದೆಲ್ಲ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ನಿಮಗೆ ಒಂದ್ಸಲ ಇದೆಲ್ಲ ಅರ್ಥ ಆದ್ರೆ ನೀವು ಇದನ್ನ ಅವಾಯ್ಡ್ ಮಾಡ್ತೀರಾ, ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವತ್ತು ಮಾರ್ಕೆಟ್ ಕ್ಯಾಪ್ ನ ನೋಡಬೇಕು. ಮಾರ್ಕೆಟ್ ಕ್ಯಾಪ್ ಆ ಕಂಪ್ನಿಯ ವರ್ತ್ ಹೇಳುತ್ತೆ. ಆ ಕಂಪ್ನಿಯ ಶೇರ್ ಪ್ರೈಸ್ ಏನಾದ್ರು ಡಬಲ್ ಆಗ್ಬೇಕಂದ್ರೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗಬೇಕು. ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಹೇಳಿ? ಪ್ರೆಸೆಂಟ್ ಶೇರ್ ಪ್ರೈಸ್ ಎಷ್ಟಿದೆ? ಐಡಿಯಾದು 10 ರೂಪಾಯಿ ಇದೆ. ನಂಬರ್ ಆಫ್ ದ ಈಕ್ವಿಟಿ ಶೇರ್ ಎಷ್ಟಿದೆ? 10,834 ಶೇರ್ ಇದೆ. ಇದನ್ನ 10 ರೂಪಾಯಿಗೆ ಇಂಟು ಮಾಡಿದಾಗಲೇ ನಿಮಗೆ ಇದು ಬರೋದು ಮಾರ್ಕೆಟ್ ಕ್ಯಾಪ್. 10,000 ಶೇರ್ ಇದೆಯಾ? 10 ರೂಪಾಯಿ ಮಾಡಿದ್ರೆ ಎಷ್ಟು ಬರುತ್ತೆ? ಅಲ್ಲೇ ಆಯ್ತಲ್ಲ 1 ಲಕ್ಷ ಕೋಟಿ. ಅದಕ್ಕೆ ನಾವು ಫಂಡಮೆಂಟಲ್ ತಿಳ್ಕೊಳೋದು ತುಂಬಾ ಮುಖ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಮಾರ್ಕೆಟ್ ಕ್ಯಾಪ್ ಅಲ್ಲೂ 3 ತರ ಬರ್ತವೆ. ಒಂದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್. ತುಂಬಾ ಜನ ಗೊತ್ತಿಲ್ಲ ಯಾವ್ದು ಸ್ಮಾಲ್ ಕ್ಯಾಪ್, ಯಾವ್ದು ಮಿಡ್ ಕ್ಯಾಪ್, ಯಾವ್ದು ಲಾರ್ಜ್ ಕ್ಯಾಪ್ ಅಂತ. ಆಸ್ ಪರ್ ದಿ ಸೆಬಿ ರೂಲ್, ಸೆಬಿ ಒಂದು ರೂಲ್ ಸೆಟ್ ಮಾಡಿದೆ, ಇದೇ ರೀತಿನೇ ಟ್ರೀಟ್ ಮಾಡಬೇಕು ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ಮಾಲ್ ಕ್ಯಾಪ್ ಏನು, ಮಿಡ್ ಕ್ಯಾಪ್ ಏನು, ಲಾರ್ಜ್ ಕ್ಯಾಪ್ ಏನು ಅಂತ. ಆಕ್ಚುಲಿ ನೀವು ಜಾಸ್ತಿ ದುಡ್ಡು ಮಾಡ್ಬೇಕಂದ್ರೆ ಸ್ಮಾಲ್, ಮಿಡ್, ಲಾರ್ಜ್ ಇದ್ರ ಬಗ್ಗೆ ತಿಳ್ಕೊಬೇಕು, ಶೇರ್ ಪ್ರೈಸ್ ಬಗ್ಗೆ ಅಲ್ಲ.
ಅಲ್ಲ. ನಿಮ್ಗೆ ಇದರಲ್ಲಿ ಏನಾದ್ರು ಲರ್ನಿಂಗ್ ಸಿಕ್ಕಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಏನ್ ಲರ್ನಿಂಗ್ ಸಿಕ್ಕಿದೆ ಅಂತ. ಮತ್ತೆ ನಿಮ್ಗೆ ಏನಾದ್ರು ಹೊಸ ಟಾಪಿಕ್ ಬೇಕಾದ್ರೆ ಬೇಸಿಕ್, ತುಂಬಾ ಬೇಸಿಕ್ ಇದ್ರ ಬಗ್ಗೆ ಏನಾದ್ರು ಟಾಪಿಕ್ ಬೇಕಾದ್ರೆ, ಟಾಪಿಕ್ ಐಡಿಯಾ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀವಿ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಾಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.